ಎಷ್ಟು ತಿಂಗಳಿಗೆ ಎಷ್ಟಾಗ್ತದ ಅಣ್ಣ? ಏನು ಡೈಲಿ ಒಂದು 700-800 ರೂಪಾಯಿ, 1000. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಟಿಕೆಟ್ಗಿಂತ ಆಟೋ ಪ್ರೈಸೇ ಜಾಸ್ತಿ ಆಗೋಯ್ತು. ಖಾಲಿ ಕಾಸೆಲ್ಲ ಖಾಲಿ ಅಣ್ಣ ನನಗಿದ್ರ ಒಂಥರ ಅವ್ರೆ ವಿಂಡೋ ನಾನು ಇಲ್ಲ ಅಂದ್ರೆ ನನ್ನ ಸೇರ್ ನುಗ್ಬಿಡೋರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ಬರ್ತಾನೆ ರಾತ್ರಿ 11 ಗಂಟೆ ಬರ್ತಾನೆ. ಓ ಬಂದ, ಇವತ್ತು ಬಂದ. ನಿನ್ನೆ ಹಾಲು ಕೇಳಿದ್ರೆ ಇವತ್ತು ತಂದಿದ್ಯಾ? ಹಲೋ, ನಿನ್ ಜೊತೆ ಮಾತಾಡಲ್ಲ ಕಣ. ನೀರೊಳಗೆ ಬಿಡ್ತೀನಿ ನೋಡಿ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಅಣ್ಣ. ಇದರಲ್ಲಿ ಏರ್ಕೊಂಡು ಹೋಗೋದು ಸೆಬ್ಬೆ. ಇದ್ರ ಮುಂದೆ ಯಾವ ಅಯ್ಯಬುದಾನೂ ಇಲ್ಲ. ಫೋನು ಹಿಡ್ಕೊಂಡೆ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತೀರಾ PSV ವ್ಲಾಗ್ಸ್. ಕನ್ನಡಿಗ ಅಂತಾರಲೇ. ನಾನಿವತ್ತು ಹೋಗ್ತಾ ಇರೋದು ನಮ್ಮೂರಿಗೆ. ಯಾವ ಊರು, ಎತ್ತ, ಏನು ಎಲ್ಲ ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಅದು ವಿಡಿಯೋ ಇಷ್ಟ ಆದ್ರೆ ಮಾತ್ರ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಲ್ಲ ಗುರು, ನನ್ಕಿಂತ ಆಟೋ ಡ್ರೈವರೇ ಟೆನ್ಷನ್ ಹೋಗಿದ್ರಿ, ಎಲ್ಲಪ್ಪ ಏನು ಬಂದೇ ಇಲ್ಲ ಅಂತ. ಕೊನೆಗೂ ಆಟೋ ಹೊತ್ಕೊಂಡು ಹೊಲ್ಟೆ ರೈಲ್ವೆ ಸ್ಟೇಷನ್ಗೆ. 100 ಮೀಟರ್ ಬುಕ್ಕಿಂಗ್. ಅಪ್ಪ 100 ಮೀಟರ್ಗೆ ಎಷ್ಟು ಇಸ್ಕತ್ತೀರಾ? ಅದೇನು ಇಸ್ಕೊಳ್ಳಲ್ಲ ಅಣ್ಣ, ಬುಕಿಂಗ್ ಏನು ತೋರಿಸಿರ್ತಾರೆ ಅಷ್ಟೇ. ಹೌದಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವಣ್ಣ ಎಷ್ಟು ವರ್ಷದಿಂದ? ನಾನು ಲಾರಿ ಡ್ರೈವರ್. ಲಾರಿ ಡ್ರೈವರಾ? ಆಟೋಗೆ ಬಂದು ಎಷ್ಟು ದಿವಸ ಆಯ್ತು? ಒಂದೂವರೆ ವರ್ಷ ಆಯ್ತು. 1.5 ವರ್ಷ ಆಯ್ತಾ? ಎಷ್ಟು ತಿಂಗಳಿಗೆ ಎಷ್ಟಾಗ್ತದ ಅಣ್ಣ? ಏನು ಡೈಲಿ ಒಂದು 700-800 ರೂಪಾಯಿ, 1000. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗ್ಯಾಸ್ ಅಲ್ಲ ಇನ್ನೇನು. ಗ್ಯಾಸ್ ಎಲ್ಲ ಕಳೆದ ಎಷ್ಟು ಉಳಿತ ದಿವಸಕ್ಕೆ? 1000 ಉಳಿಸ್ಬೋದಣ್ಣ. ಬೆಳಗ್ಗೆ 6 ಗಂಟೆ 1000 ಉಳಿಸ್ಬೋದು. ದಿವಸಕ್ಕೆ 1,000 ರೂಪಾಯಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆರಾಮಾಗಿ ಬೆಳಗ್ಗೆ 6 ಗಂಟೆಯಿಂದ ಹಾ. 7 ಗಂಟೆ ಗಂಟೆ ಓಡಿಸ್ಬಿಟ್ಟು 1000 ಉಳಿಸ್ಬೋದು. ಈಗ ರ್ಯಾಪಿಡೋ ತೆಗ್ದಾದ್ಮೇಲೆ ಈಗ ಪರವಾಗಿಲ್ವ ಬಾಡಿಗೆಗಳು? ಏನು ಪರವಾಗಿಲ್ಲ, ಬೀಳ್ತಾವ. ಮೊದ್ಲೆಲ್ಲ ಕಮ್ಮಿ ಇರೋದಾ? ಮೊದಲು ಕಮ್ಮಿ ಇರೋದು, ಮಿನಿಮಮ್ ಬೀಳ್ತೇನೆ. ಮಿನಿಮಮ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ರ್ಯಾಪಿಡೋ ಮಾಡ್ಕೊಂಡು ಹೊಲ್ಟ್ಬಿಡೋರು. ಅವ್ರ ಹತ್ರ DL ಇರಲ್ಲ, ಹೆಲ್ಮೆಟ್ ಏನು ಇರಲ್ಲ. ಯಾವನಾರು ತಗೊಂಡೋಗಿ ಎಲ್ಲರೂ ಮೋರಿಗೆ ಬೀಸ್ ಹಾಕಿದ್ರೆ ಯಾರು ಕೇಳಂಗಿಲ್ಲ ಅಲ್ವಾ? ಆಮೇಲೆ ಏನ್ ಗೊತ್ತಾ, TVS ಅಲ್ಲಿ ಬಂದ್ರು ಹುಡುಗಿರಿಗೆ ರ್ಯಾಪಿಡೋನೇ ಬೇಕು, ಆಟೋ ಬೇಡ. ಈಗ ಯಾಕೆ ಅಂತಂದ್ರೆ ಅಮೌಂಟ್ಗಿಂತ ಇದು ಬೇರೆ ತರ. ವ್ಯಾಪಾರ ಅನ್ಬೇಕೆ ಚಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಅದೇ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂತಂದ್ರೆ ಒಂದು 10% ಜನ ಚೆಂಗ್ಳುಗಳು ಜಾಸ್ತಿ. ಆ ಚೆಂಗ್ಳುಗಳಿಂದ ಇರೋ ಬರೋರೆಲ್ಲ ಇಂಥವೇ ಕೆಲಸಗಳು. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಅವ್ರ ಹತ್ರ DL ಇನ್ಶೂರೆನ್ಸ್ ಏನು ಇರಲ್ಲ. ತಗೊಂಡೋಗಿ ಯಾವನಾರು ಎಲ್ಲರೂ ಹಾಕಿದ್ರೆ ನೋಡಿ ಅವನನ್ನ ಫಸ್ಟ್ ಹತ್ತಕ್ಕಿಂತ ಮುಂಚೆ ಎಲ್ಲ ವೆರಿಫೈ ಮಾಡಿ ಹತ್ಬೇಕು. ಈಗ ನಿಮ್ಮ ಹತ್ರ ಆದ್ರೆ ಎಲ್ಲ ಇರುತ್ತೆ, ನೀವು ಎಲ್ಲ ಪ್ರೂಫ್ ಇಂದಾನೆ ತಗೊಂಡಿರ್ತೀರ. ಅದು ರ್ಯಾಪಿಡೋ ಹಂಗಲ್ಲ. ಅದು ಅವನ ಹತ್ರ ಹೆಲ್ಮೆಟ್ಟೇ ಇರಲ್ಲ. ನಾನೊಂದ್ಸತಿ ಹೋಗಿದ್ನಲ್ಲ, ಅವನ ಹತ್ರ ಹೆಲ್ಮೆಟ್ಟೇ ಇಲ್ಲ. ಯಾವ್ದೋ 100 ರೂಪಾಯಿ ಹೆಲ್ಮೆಟ್ ಕೊಡ್ತಾವ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅವನ ಹತ್ರ ಹೆಲ್ಮೆಟ್ಟೇ ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ. ನಮ್ಮ ಏರಿಯಾದಲ್ಲಿ ಸ್ಕ್ವೇರ್ ಫುಟ್ ಎಷ್ಟಿರ್ಬೋದು ಅಣ್ಣ? ಒಂದು ಅಂದಾಜು ಇಲ್ಲ, ಒಂಚೂರು ಕಮ್ಮಿನೇ. ಅಲ್ಲಿ ಇಲ್ಲಿ ಒಳಗಡೆನೆ 17-18 ಸಾವಿರ ಹೊರ್ತೈತೆ. RNGರದಲ್ಲಿ 17,000 ಅಂದ್ರೆ ನಿಮಗೆ 1.25 ಕೋಟಿ ಆಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವು 1.25 ಕೋಟಿ ಸೈಟ್ ತಗೋಬೇಕು ಅಂದ್ರೆ ಎಷ್ಟು ವರ್ಷ ದುಡಿಬೇಕು ಹಣ? ಇಲ್ಲಿ ಜೀವನ ಪೂರ್ತಿ ದುಡಿದ್ರು 1.25 ಕೋಟಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀವು ಒಂದು ಲೆಕ್ಕಾಚಾರದಲ್ಲಿ ನನ್ನ ಸೇವಿಂಗ್ ತಿಂಗಳು 30,000 ಹೇಳಿದೆ. ಆ 30,000 ಮನೆ ಬಾಡಿಗೆ, ರೆಂಟು, ರೇಷನ್, ಅದ್ರಲ್ಲಿ ಹೇಗಿರೋರು ಉಳಿಯೋದೆಷ್ಟು ನಮ್ಗೆ? ಏನು ಉಳಿಯಲ್ಲ ಪುಡ್ಕೋಸಿ. ಅದ್ರಲ್ಲಿ ಉಳಿದ್ರೆ ಒಂದ್ 5,000 ಉಳಿಸ್ತೀರಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಆಮೇಲೆ ಮಕ್ಳು 5,000 ಉಳಿದಿರ್ತದೆ, ಯಾರ್ಯಾರೊಬ್ರು ಗೊತ್ತಾಗ್ತದ.
ಯಾರಿಗಾರು ಹುಷಾರ್ ತಪ್ಪುತ್ತೆ, ಬಟ್ಟೆ ತರೋದು, ಫಂಕ್ಷನ್ಗಳು, ಪ್ರಾಬ್ಲಮ್ಗಳು ಏನಾರು ಒಂದ್ ಇರ್ತದೆ. ನಿಮಗೆ ಬೆಂಗಳೂರಲ್ಲಿ ಲಕ್ಷದ ಮೇಲೆ ಇದ್ರೆ ಆಟ ಅಷ್ಟೇ. ನಿಮಗೆ ಕಡಿಮೆ ಬಾಡಿಗೆ ಮನೇಲಿದ್ದು ಉಳ್ಸಂಗಿದ್ರೆ ಸ್ವಂತ ಮನೆ ಇದ್ರೆ 30,000 ಸ್ವಂತ ಮನೆ ಲಕ್ಷ ದುಡ್ಡು ಕಡಿಮೆ. ಸ್ವಂತ ಮನೆ ಇರ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದ ಇಲ್ಲೇ ಲೋಕಲ್ ಆಗಿರ್ಬೇಕಷ್ಟೇ. ಇಲ್ಲ ಅಂದ್ರೆ ಸ್ಕ್ಯಾಮ್ ಮಾಡಿ ದುಡ್ಡು ಮಾಡ್ಬೇಕು. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ಸ್ಕ್ಯಾಮ್ ಮಾಡಿ ದುಡ್ಡು ಮಾಡಿದ್ರೆ ನೋಡಿ ಒಳ್ಳೆ ಇದ್ ಮಾಡ್ಬೋದು ಅಷ್ಟೇ. ಆಟೋ ಇಳಿತಿದ್ದಂಗೆ ಒಲ್ಟೆ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತಗೊಂಡಾಯ್ತು. ಆದ್ರೆ ಟಿಕೆಟ್ಗಿಂತ ಆಟೋ ಪ್ರೈಸೇ ಜಾಸ್ತಿ ಆಗೋಯ್ತು. ಖಾಲಿ ಕಾಸೆಲ್ಲ ಖಾಲಿ. ರೈಲ್ವೆ ಸ್ಟೇಷನ್ಗಂತೂ ಬಂದು ತಲುಪಾಯ್ತು. ಮೊಬೈಲ್ ವಿಡಿಯೋ ಆನ್ ಮಾಡಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೀರೋ ತರ ನೋಡ್ತಾರೆ, ಅಂದ್ರೆ ಕಳ್ಳನ್ ತರ ನೋಡ್ತಾರಲ್ಲ ಗುರು. ಅಣ್ಣ ಕೆಲವ್ರು ಹೇಳೋದನ್ನ ಮಾತ್ರ ಕೇಳ್ತಾ ಇದ್ದೆ, 6 ಅಡಿಗೆ 3 ಅಡಿ ಜಾಗ ಅಂತ. ಈಗ ಡೈರೆಕ್ಟ್ ನೋಡೇ ಬಿಟ್ಟೆ. ಯಾರ್ ಗುರು ಹಿಂಗ್ ಕಟ್ಟವನೇ, ಬರೇ ಸ್ಟ್ರೈಟ್ ಮಗ್ಗಬೇಕನ್ಸುತ್ತೆ. ನಾನ್ ಬ್ಲಾಗಿಗೆ ಕಂಟೆಂಟ್ ಸಿಗ್ಲಿ ಅಂತ ರೈನ್ಬೋ ಬಂದ್ಬಿಡೋದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜನ ನೋಡೋ ಗುರು ಎಲ್ಲಾ ಕಡೆಯಿಂದ ನುಗ್ತವ್ರೆ. ವಿಂಡೋ ನಾನು ಇಲ್ಲ ಅಂದ್ರೆ ನನ್ನ ಸೇರ್ ನುಗ್ಬಿಡೋರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಕರೆಕ್ಟ್ ಆಗಿ 9:30ಗೆ ಅರಸೀಕೆರೆ ರೈಲ್ವೆ ಸ್ಟೇಷನ್ಗಂತೂ ಬಂದು ತಲುಪ್ತೆ. ನಮ್ಮ ಅರಸೀಕೆರೆಯಲ್ಲಿ ಅರ್ಧ ಗಂಟೆ ಒಂದೊಂದೇ ಬಸ್ ಬರೋದು. ಅದಕ್ಕೋಸ್ಕರ 9:30 ಆಗೋಯ್ತಲ್ಲ ಅಂತ ಓಡ್ ಬಂದ್ರೆ ನೋಡಿದ್ರೆ ಆ ಬಸ್ಸೇ ಹೊಲ್ಟಾಗಿರೋದು. ಆಮೇಲೆ 10 ಗಂಟೆಗೆ ಅಂದ್ರು ಓ ಅಂತ ಕೂತ್ಕೊಂಡೆ ಅಪ್ಪ. ಬಂದ್ ಇಳಿಯೋ ಅಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ನಮ್ಮ ಅಪ್ಪ ಬೇರೆ ಕಾಯ್ತಾ ಇದ್ರು, ಬೈಕಲ್ಲಿ ಹತ್ಕೊಂಡು ಹೊಲ್ಟೆ. ನೋಡಿದ್ರೆ ನಮ್ಮ ಸುಂದ್ರಿ ಕಾಯ್ತಿದ್ಲು ಈ ಸತಿ ವೆಲ್ಕಮ್ ಮಾಡಕ್ಕೆ. ಸುಂದ್ರಿ ಇಲ್ಲಿ ನೋಡೋ ಲೈಟ್ ಬಿಡ್ತಾ ಇದೀನಿ. ಏಯ್ ಇಲ್ಲಿ ನೋಡಿದ್ರೆ ನಮ್ಮ ಬುಡ್ಡನೂ ಕಾಯ್ತವನೆ. ಬಟ್ಟೆ ಗಲೀಜಾಗದ್ ಬಿಡ 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 ಬಿಡ. ನಮ್ಮಮ್ಮ ಏನಂತ ನೋಡಮ್ಮನಿ. ಬರ್ತಾನೆ ಬರ್ತಾನೆ ಬರ್ತಾನೆ, ರಾತ್ರಿ 11 ಗಂಟೆ ಬರ್ತಾನೆ. ಸಾಕಾಗಿ ಸುಮ್ಮನೆ ಕೊಡ್ತಾ ಸದ. ಏನೇ ಅಂದ್ರು ತಾಯಿ ಪ್ರೀತಿ ಕಮ್ಮಿ ಆಗಲ್ಲ. ಇಷ್ಟೊತ್ನಲ್ಲೂ ರೊಟ್ಟಿ ಮಾಡಿ ಪಲ್ಯ ಮಾಡಿ ಗಿಣ ಮಾಡಿ ಕರ್ ನೋಡಿ. ಓ ಬಂದ, ಇವತ್ತು ಬಂದ. ನಿನ್ನೆ ಹಾಲು ಕೇಳಿದ್ರೆ ಇವತ್ತು ತಂದಿದ್ಯಾ? ಹಲೋ, ನಿನ್ ಜೊತೆ ಮಾತಾಡಲ್ಲ ಕಣ, ಬಿಡಲೇ. ಏಯ್ ತೆಗ್ಯ, ಬದಸ್ಕೊಂಬೇಡ ನನ್ ಕೈಲಿ ತೆಗ್ಯಲೇ. ನಿನ್ ಜೊತೆ ಮಾತಾಡಲ್ಲ ಟೂ ಕಣ, ನಿನ್ ಜೊತೆ ಬಿಡಲೇ. ಬಿಡ, ಕಾಪಾಡ್ರು ಯಾರಾದ್ರು. ಇವತ್ ಬಂದಿದ್ದಾನೆ ನನ್ಗೆ. ಏಯ್ ತೆಗ್ಯಲೇ, ನಾನ್ ಕುಡಿಯಲ್ಲ ಕಣ, ತೆಗ್ಯ. ನಿನ್ ಜೊತೆ ಟೂ ಬಿಟ್ಟಿದ್ದೀನಿ, ಹೋಗಲೇ ಹೋಗ. ನಮ್ಮ ಅಪ್ಪ ಕರಿಗೆ ಹಾಲು ಕುಡಿಸ್ತಾ ಇದ್ರೆ, ಇಲ್ಲಿ ನಾನು ಹಾಲು ಕುಡಿತಾ ಇದ್ದೆ. ಅಂದೇನೋ, ಬಾರ ಮಚ್ಚ ಕುತ್ಕೊಳ್ಳ ಮಾತಾಡೋಣ. ಕೆಳಗಡೆ ಕೂತ್ಕೊಳ್ಳಕ್ ಆಗಲ್ವ ನಿಂಗೆ, ಗೊತ್ತುತ್ತದ? ಇರ್ಲಿ ಬಿಡು, ಆಯ್ತು ಕೂತ್ಕೊಳ್ಳ ಮಾತಾಡೋಣ. ಹೇಳ ಮಚ್ಚ, ಯಾರನ್ನಾದ್ರೂ ಕೇಳ, ಯಾವುದು ಜೀವನ ಬೆಸ್ಟ್ ಅಂತಾರೆ ಕೇಳ. ಬೆಂಗಳೂರು ಹಳ್ಳಿದ, ನೀನೇ ಯೋಚನೆ ಮಾಡಪ್ಪ. ನನ್ನಂಗೆ ಬುದ್ಧಿವಾದ ಹೇಳೋರು ನಿಂಗೆ ಯಾರು ಸಿಗಲ್ಲ ಎನ್ನ. ನೋಡಿ ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗ. ಯಾಕೋ ಬೆಂಗಳೂರು ಬಿಟ್ಟು ಬಾರೋ, ಈ ಹಳ್ಳಿ ಜೀವನಗಿಂತ ಬೇಕನ ನಿನ್ಗೆ? ನೋಡು ಎಷ್ಟು ನೆಮ್ಮದಿ ಇದೆ, ಪೀಸ್ ಆಗಿದೆ. ಬಂದ್ಬಿಡು ಇಲ್ಲೇ. ನಮ್ಮ ಅಮ್ಮಂಗೆ 7 ಲೀಟ್ರು ಜಾಸ್ತಿ ಹಾಲು ಕೊಡಿಸ್ತೀನಿ. ಹಾಲು ಕರೆದು ಡೈರಿಗೆ ಹಾಕೊಂಡು ಇರಲಿ. ನಿಮ್ಮಮ್ಮ ಬಂದ್ಬಿಟ್ಟು ಬಕೆಟಲ್ಲಿ 3 ಲೀಟರ್ ಹಾಲು ಕುಡಿಸಿ 2 ಮುತ್ತು ಕೊಟ್ಟು ಹೋಗ್ತಾರೆ ಕಣ. ಅದೇ ಕೊನೆ ಖುಷಿ. ಬೇರೆ ಏನೈತೆ? ನಿನ್ ಕೂತ ಬಿಟ್ಟು ಜಗಳ ಇನ್ ಯಾರ ಜೊತೆ ಆಡೋಣ? ಮರ್ಯಾದೆ ಇಲ್ದಾನೆ ಇರಲಿ. ಹೋಗ್ಬೇಡ, ಇರೋ ಜಗಳ ಆಡ್ಕೊಂಡು ಇಲ್ಲೇ ಇರೋಣ. ದಿನ ಬೆಳಗ್ಗೆ ಅದ್ರ ಜಗಳ ಆಡ್ಬೇಕು. ನಿನ್ ಬಿಟ್ಟು ನಾನು ಯಾರ ಜೊತೆ ಜಗಳ ಆಡಿ ನಮ್ಮ ಅಮ್ಮನ ಜೊತೆ ಜಗಳ ಆಡಿದ್ರೆ ಹಾಳು ಕೊಡಲ್ಲ. ಆಮೇಲೆ ಸುಮ್ನೆ ಯಾಕೋಬೇಕು? ಇಲ್ಲೇ ಇರೋ ಮಚ್ಚಲ್ಲಿ ಹೋಗ್ಬರಲ್ಲ. ಇದಕ್ಕಿಂತ ನೆಮ್ಮದಿ ಬೇಕೆನ್ನಲಿ. ಕೇಳ, ಯಾರ ಕೇಳ. ಕಮೆಂಟ್ ಅಲ್ಲಿ ಹಾಕಿರ್ತಾರೆ, ಕೇಳ್ಬಿಟ್ಟು ಹೇಳದಂಗೆ ಏನ್ ಹೇಳ್ತಾರೆ ಹೇಳಲೇ. ಲಾಸ್ಟ್ ಟೈಮ್ ಅಲ್ಲೇ ಬಂದು ಹಿಡ್ಕೊಂಡು ಇಳಿಸ್ಕೊಳ್ಳಿ ಅಂತ ಇರೋದಾದ. ಸಿಗಕಂತ ನೀರೊಳಗೆ ಬಿಡ್ತೀನಿ ನೋಡಿ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಡ. ಗಂಡು ಅಂದರೆ ಗಂಡು, ಭೂಪತಿ ಗಂಡು, ಭೂಪತಿ ಗಂಡು, ಭೂಪತಿ ಗಂಡು. ಹೋಗ 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 ಹೋಗ.
ಫ್ರೆಂಡ್ ಎರಡು ಬಂತು. ಇಲ್ಲಿಗೆ ಎಷ್ಟು ಜನ ಬರ್ತಾರ ಆಳು? 4 ಜನನ? ಹಣ್ಗಳು ಎಲ್ಲಿಗೆ? ತೋಟಕ್ಕ ಅಂತ ತೋಟಕ್ಕೆ ಹೋಗ್ತಾ ಇದ್ದೀನಿ. ರಾಣಿ ಸ್ಮೈಲ್ ಕೊಡು. ಇನ್ನೇನಿಲ್ಲ ಸಿರಿ ಇವಕ್ಕೆ. ಜೋಳ ತಿನ್ನಿ. ಕಳಿಗ್ ಬಂದವ್ರಂತೆ. ಹೊಡಿ ಹೊಡಿ ಜೋಳವ. ಬಿಸ್ಕೊಡ್ಲಾ? ತಾಂಡು ಓಡು 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 ಓಡು. ತಿನ್ನಲೇ ಗುಲ್ಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಸಬ್ಬೆ ಗುರು, ಇದು ಸಬ್ಬೆ ಕಟಾಕಿದ್ದೀವಿ. ಈಗ ಕಟಾಕ್ ಹೋದ್ರೆ ಇನ್ನು ಮಧ್ಯಾಹ್ನಕ್ಕೆ ಬರೋದು. ಮಧ್ಯಾಹ್ನದವರೆಗೂ ಆಳು ಬಂದವ್ರೆ ಶುಂಠಿ ಕಳೆ ಕೀಳಕ್ಕೆ. ಅಲ್ಲಿಗೆ ಹೋಗೋಣ, ಸಿಗುತ್ತೆ ನೆಕ್ಸ್ಟ್. ನೋಡ್ರಿ 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 ಜೋಳವ. ಈ ತಿಕ್ಕ ಮುಚ್ಕೊಂಡು ಜೋಳ ತಿನ್ನಾಗಲ್ಲಿ ಗುಲ್ಡು ಗುಲ್ಡು ತಿನ್ನು ಜೋಳನ. ನೋಡು 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 ಆಡದ. ಇಲ್ಲಿ ನೋಡಿ, ಇಲ್ಲಿ ಪ್ಯಾಂಟ್ ಮಾಡಿದ್ದ. ತಿಗ ಮುಚ್ಕೊಂಡು ಜೋಳ ತಿನ್ನೋದಲ್ಲಿ ಗುಲ್ಡು. ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಎಲ್ಲ ಬಾರಿಸ್ತಾವೆ. ಬೈಕ್ ನಿಂತೈತಿ ಇಲ್ಲಿ. ಇದರಲ್ಲೇ ಏರ್ಕೊಂಡು ಹೋಗೋದು ಸೆಬ್ಬೆ. ಇದ್ರ ಮುಂದೆ ಯಾವ ಅಯ್ಯಬುದಾನೂ ಇಲ್ಲ. ಮನೇಲಿ ಎಷ್ಟೇ ಗಾಡಿ ಇದ್ರು ಈ ಗಾಡಿ ಇರಲೇಬೇಕು ಮೇವೇರಕ್ಕೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಕನ್ನಡಿಗ ಅಂತಾರಲೇ.